ರಾಜ ದುಷ್ಯಂತ ಕಾಳಿ ಮಾತೆಯ ಪರಮ ಭಕ್ತನಾಗಿದ್ದ. ಅದೇ ಕಾಡಿನಲ್ಲಿ ಒಂದು ಚಿಕ್ಕ ಬುಡಕಟ್ಟು ಜನಾಂಗ ಕೂಡ ವಾಸ ಮಾಡ್ತಾ ಇತ್ತು. ಆ ಬುಡಕಟ್ಟು ಜನರಿಗೆ ಈ ದೇವಸ್ಥಾನದ ಒಳಗೆ ಹೋಗೋಕೆ ಕಟ್ಟುನಿಟ್ಟಾದ ನಿಷೇಧ ಇತ್ತು. ಅದಕ್ಕೆ ಆ ಮಕ್ಕಳು ರಾಜನನ್ನ ದೂರದಿಂದಲೇ ನೋಡ್ತಾ ಇದ್ರು. ಯಾಕಂದ್ರೆ ಈ ದೇವಸ್ಥಾನದ ಒಳಗೆ ಬರೀ ರಾಜಮನೆತನದವರು ಮಾತ್ರ ಹೋಗಬಹುದಾಗಿತ್ತು. ಆದ್ರೆ ಒಂದು ದಿನ ಚಾನ್ಸ್ ಸಿಕ್ಕಾಗ ಆ ಬುಡಕಟ್ಟು ಜನಾಂಗದ ಮಕ್ಕಳು ದೇವಸ್ಥಾನದ ಒಳಗೆ ನುಗ್ಗಿ ಬಿಡ್ತಾರೆ. ಅಲ್ಲಿ ಆ ದೇವಿಯ ಮುರಿದು ಹೋಗಿದ್ದ ಗೆಜ್ಜೆಯನ್ನ ನೋಡಿದಾಗ ಆ ಗುಂಪಿನಲ್ಲಿದ್ದ ಒಬ್ಬ ಹುಡುಗಿ ಅದನ್ನ ಎತ್ಕೊಳ್ತಾಳೆ. ಅಷ್ಟರಲ್ಲಿ ಆ ಮಕ್ಕಳನ್ನ ದೇವಸ್ಥಾನದಲ್ಲಿದ್ದ ಪೂಜಾರಿ ನೋಡಿ ಬಿಡ್ತಾನೆ. ಪೂಜಾರಿನ ನೋಡಿದ ತಕ್ಷಣ ಆ ಮಕ್ಕಳು ಅಲ್ಲಿಂದ ಓಡಿ ಹೋಗಿ ಮನೆಗೆ ಹೋದ ಮೇಲೆ ಆ ಗೆಜ್ಜೆಯನ್ನ ತಮ್ಮ ಕುಲದೇವಿಯ ಕಾಲಿಗೆ ಕಟ್ತಾರೆ. ಯಾವಾಗ ಈ ವಿಷಯ ರಾಜನಿಗೆ ಗೊತ್ತಾಗುತ್ತೋ ಅವನು ಸಿಕ್ಕಾಪಟ್ಟೆ ಕೋಪಗೊಂಡು ಆ ಬುಡಕಟ್ಟು ಜನರ ಮನೆಗಳಿಗೆ ಬೆಂಕಿ ಹಚ್ಚಿಬಿಡ್ತಾನೆ. ಮತ್ತೆ ದೇವಸ್ಥಾನದ ಒಳಗೆ ಹೋದ ಆ ಹುಡುಗಿ ಹಾಗೂ ಅವಳ ಫ್ಯಾಮಿಲಿನ ಹಿಡಿದುಕೊಂಡು ಬರೋಕೆ ತನ್ನ ಸೈನಿಕರಿಗೆ ಆರ್ಡರ್ ಮಾಡ್ತಾನೆ. ಇದನ್ನ ಕೇಳಿ ಹೇಗೋ ತಮ್ಮ ಪ್ರಾಣ ಉಳಿಸಿಕೊಂಡು ಆ ಬುಡಕಟ್ಟು ಜನರೆಲ್ಲ ಒಂದು ಗುಹೆಯ ಒಳಗೆ ಅಡಗಿಕೊಳ್ತಾರೆ. ಆದ್ರೆ ಆ ಗುಹೆ ಎಷ್ಟೋ ರಹಸ್ಯಗಳು ಮತ್ತೆ ಮಾಂತ್ರಿಕ ಶಕ್ತಿಗಳಿಂದ ತುಂಬಿ ಹೋಗಿತ್ತು. ಆ ಹುಡುಗಿ ಒಂದು ಬೆಂಕಿಯ ಪಂಜು ಹಿಡಿದು ಗುಹೆಯ ತಳಭಾಗಕ್ಕೆ ಹೋಗೋಕೆ ಶುರು ಮಾಡ್ತಾಳೆ. ಅಲ್ಲಿ ಅವಳಿಗೆ ಒಡೆದು ಹೋಗಿದ್ದ ಒಂದು ಮೂರ್ತಿ ಕಾಣಿಸುತ್ತೆ. ಮತ್ತೆ ಅವಳು ಕ್ಯೂರಿಯಾಸಿಟಿಯಿಂದ ಆ ಮೂರ್ತಿಯ ಕಟ್ಟಾಗಿದ್ದ ತಲೆಯನ್ನ ಮುಟ್ಟಿ ಬಿಡ್ತಾಳೆ. ಪಾರ್ಟ್ 2 ಗಾಗಿ ಕಮೆಂಟ್ ಮಾಡಿ.